ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರಿ? ನಾ ತಿಳ್ಕೊತೀನಿ ನೀವು ಎಲ್ಲರೂ ಆರಾಮದಿರಿ ಅಂತ. ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಚಾದೆಲ್ಲ ಕುಡಿದಾಗೈತ್ರಿ ನಮ್ದು. ಈಗ ಸ್ವಲ್ಪ ದವಾಖಾನೆಗೆ ಹೋಗಿ ಬರ್ಬೇಕಂತ ಈಗ ಹೊಂಟೇವು ನೋಡ್ರಿ ನಾವು. ಚರ್ಚ್ ಅಂತೇಳಿ ಬಂದು ಕುಂತಿದ್ದೇವ್ರಿ. ಸ್ವಲ್ಪ ಬಿಸಿಲು ಜಾಸ್ತಿ ಅಂತ ಕುಂತು ಬಿಟ್ಟಿದ್ದೇವ್ರಿ ಫ್ರೆಂಡ್ಸ್. ಇದೆಲ್ಲ ಸಿಟಿ ರೀ, ಇದನ್ನು ಸಿಟಿ ಏರಿಯಾನೇ ಐತ್ರಿ. ಅದ್ರ ಕಲವಾಗ ಸಿಕ್ಕಾಪಟ್ಟೆ ಗಾಡಿಗಳು ಎಲ್ಲ ಜಾಸ್ತಿ ಅಡ್ಡಾಡಿದಾವೆ ನೋಡಿ ಫ್ರೆಂಡ್ಸ್. ನೋಡ್ರಿ ಇಲ್ಲೆಲ್ಲ ಹೊಸ ಹೊಸ ಬಿಲ್ಡಿಂಗ್ ಕಟ್ಟಾಗ್ತಾರೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ನೋಡ್ರಿ ಸಿಟಿ ಏರಿಯಾ ಜಾಗನಾಗ ಬಿಲ್ಡಿಂಗ್ಸ್ ಭಾಳ ರೀ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಈಗ ಬಸ್ ಸಿಗ್ತಾರೆ, ಬಸ್ನಾಗ ಕುಂತ್ಬಿಟ್ಟಿವಿ ನೋಡಿ. ಈಗ ಬಸ್ ಯಾವಾಗ ಬೀಳ್ತೈತಿ ಯಾವಾಗಿಲ್ಲ ನೋಡಿ. ಇದು ಬದ್ನಿಕಾಯಿ ತೊಗೊಂಡು 20 ರೂಪಾಯಿ ಇಲ್ರಿ. ಮತ್ತು ಅರ್ಧ ಕೆ ಜಿ ಸೌತೆಕಾಯಿ ತೊಗೋತೀನಿ ರೀ. 30 ರೂಪಾಯಿ ಅರ್ಧ ಕೆ ಜಿ. ಮಕ್ಕಳಿಂದ ಮನೆಗೆ ಬಂದಿನ್ರಿ ನಾನು. ಮತ್ತು ಏನೇನು ಸಾಮಗ್ರಿ ಏನೇನು ಬೇಕಿತ್ತು ಅದೆಲ್ಲ ತೊಗೊಂಡು ಬಂದಿನ್ರಿ ನಾನು. ಅಲ್ಲಿ ಬಿಸಿಲಾಂದ ನಡ್ಕೋತ ಬರ್ತೀನಿ ಅಂದ್ರೆ ಸಾಕು ಬೇಕಾಯ್ತು ರೀ ಫ್ರೆಂಡ್ಸ್. ಬಿಸಿಲು ಜಾಸ್ತಿ ಐತಲ್ರಿ. ಮತ್ತು ಪನ್ನೀರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ರೀ ಈಗ ನಾವು ಊಟಕ್ಕೆ ಮಧ್ಯಾಹ್ನ. ಜೊತೆ ಪನ್ನೀರ್ ಮಾಡಕ್ಕೆ ಏನೇನು ಹತ್ತೈತೆ ಎಲ್ಲ ಕಟ್ ಮಾಡಾಕ್ತೇನಾ? ಹಾಂ ಹೌದು ಮಮ್ಮಿ, ಎಲ್ಲ ಕಟ್ ಮಾಡ್ಕೊಳತ್ತೀನಿ. ಲಗು ಮಾಡು. ನಾವು ಹೊಟ್ಟೆನೂ ಹಸ್ತೈತಿ ಜಾಸ್ತಿ. ಮತ್ತು ಮುಂಜಾನೆ ನಾಷ್ಟಾನೂ ಮಾಡಲಿಲ್ಲಲ್ಲ. ಇದೆಲ್ಲ ಕೊಯ್ದೇನ? ಟಮಾಟಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ. ಮತ್ತು ಇದನ್ನು ಸಣ್ಣ ಇದಕ್ಕೆ ಕೊಯ್ದಿದ್ದೀನ ಉಳ್ಳಾಗಡ್ಡಿ. ಲಾಸ್ಟಿಗೆ ಫ್ರೈ ಮಾಡಿ ಹಾಕುವಾಗ ಗ್ರೇವಿ ಮಾಡಿ ಹಾಕ್ತಿ ಅವಾಗ. ಹಾಂ. ಮತ್ತು ಇನ್ನೂ ಒಂದು ಅಲ್ಲ ಒಂದು ಕೊಯ್ದಿಲ್ಲಲ್ಲ, ಫ್ರಿಜ್ನ ಐತೆ. ಲಗು ಕಟ್ ಮಾಡಿ ಬಡ ಪನ್ನೀರ್ ಮಾಡೋಣ ನಾವು ಅಂತ. ಹೊಟ್ಟೆ ಹಸ್ತೈತಿ. 2 ಗಂಟೆ ಆಗಿ ಹೋಯ್ತು. ಲಗು ಸ್ವಲ್ಪ ಮಾಡೋಣಂತ. ಇದು ಮನ್ಯಾಗ ನೋಡ್ರಿ, ಇದನ್ನು ಪನ್ನೀರ್ ರೆಡಿ ಮಾಡಿದ್ದು ನೋಡ್ರಿ. ಯಾಕೆ ಚಂದ ನೋಡ್ರಿ. ಗ್ಯಾಸಿನ ಮೇಲೆ ಕಡಾಯಿ ಇಟ್ಟಿನ್ರಿ. ಈಗ ಎಣ್ಣೆ ಹಾಕಾಕ್ತೀನಿ ನೋಡ್ರಿ. ಅದು ಪನ್ನೀರೆಲ್ಲ ಹಾಕಿಬಿಟ್ಟು ಫ್ರೈ ಮಾಡಾಕ್ತೀವಿ ರೀ ನೋಡಿರಿ. ಪನ್ನೀರೆಲ್ಲ ಫ್ರೈ ಮಾಡ್ಕೋಬೇಕ್ರಿ ಅದನ್ನು. ಖಾರ ಪುಡಿ ಹಾಕ್ಬೇಕ್ರಿ, ಕಾಶ್ಮೀರಿ ನೋಡ್ರಿ. ಯಾಕೆ ಚಂದ ರೆಡ್ ಕಲರ್ ಬರ್ತೈತೆ ನೋಡ್ರಿ. ಇದನ್ನು ಚಂದ ಕಲರ್ ಬರ್ತೈತೆ ನೋಡ್ರಿ. ಅದನ್ನು ಮನ್ಯಾಗ ಏನೇನು ವಸ್ತು ಇರ್ತಾವ ಅದೇ ಹಾಕಿಬಿಟ್ಟು ಮಾಡಿಬಿಟ್ರೆ ಆಯ್ತು ರೀ ಫ್ರೆಂಡ್ಸ್. ನೋಡ್ರಿ ಇದನ್ನು ಸ್ವಲ್ಪ ನಂಗೆ ಫ್ರೈ ಆಗೈತ್ರಿ. ಅದು ಎಲ್ಲ ತೆಗಿಯಂತಾರೆ. ಕಲರ್ ನೋಡಿ ಎಷ್ಟು ಚಂದ ಬಂದೈತೆ ನೋಡಿ. ಎಲ್ಲ ಫ್ರೈ ಆಗೈತ್ರಿ ಫ್ರೆಂಡ್ಸ್. ಇದನ್ನು ನೋಡಿರಿ. ಮತ್ತು ಈಗ ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕಾಕ್ತೀವಿ ನೋಡ್ರಿ. ಇದನ್ನು ಅದು ಸ್ವಲ್ಪ ಫ್ರೈ ಮಾಡೋಣ. ಅದು ಗ್ರೇವಿ ಮಾಡ್ಬೇಕಂದ್ರೆ ನೋಡಿರಿ. ಈಗ ನೋಡಿರಿ ಉಳ್ಳಾಗಡ್ಡಿ, ಟಮಾಟಿ ಎಲ್ಲ ಹಾಕ್ಕೊಂಡೈತೆ ನೋಡಿರಿ. ಹಸಿಮೆಣ್ಸಿನ್ಕಾಯಿದು ಅದೆಲ್ಲ ಸ್ವಲ್ಪ ಫ್ರೈ ಮಾಡೋಣ ನೋಡಿ. ಅದು ಗ್ರೇವಿ ಮಾಡ್ಬೇಕಂದ್ರೆ ಅದನ್ನ ಮಿಕ್ಸಿಗೆ ಹಾಕಿ ನೋಡಿರಿ. ಎಲ್ಲ ಫ್ರೈ ಆಗೈತ್ರಿ. ಚಕ್ಕೆ ಮತ್ತು ಮಸಾಲೆ ತಪ್ಪಲ ಹಾಕಿನ್ರಿ. ಅದೆಲ್ಲ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡೋಣ ಅಂತ ಐತೆ. ಅದಷ್ಟೇನಿಲ್ಲ, ಸ್ವಲ್ಪ ಬಿಸಿ ಐತ್ರಿ. ಇದನ್ನು ಆರ್ಬೇಕ್ರಿ. ಇದನ್ನು ಸಾಗರ ಏನು ಮಾಡಾಕ್ತಿಪ್ಪ? ಕೆರೆ ಮಾಡಾಕ್ತಿ ನೋಡ್ರಿ. ಪೇಸ್ಟ್ ಎಲ್ಲ ಹರ್ಕೊಂಡಿದ್ದೀನಿ ರೀ ನೋಡಿರಿ. ಎಷ್ಟು ಚಂದ ಗ್ರೇವಿ ಇದಾಗಿತ್ತು ನೋಡಿರಿ. ಇದನ್ನು ಮತ್ತು ಇಲ್ಲಿ ಕಡಾಯಿ ಇಟ್ಟು ಎಣ್ಣೆ ಹಾಕಿದ್ದೀನಿ ರೀ ನಾನು ನೋಡಿರಿ. ಇದನ್ನು ಬರೀ ಉಳ್ಳಾಗಡ್ಡಿ ಸಣ್ಣಗೆ
ಹೆರ್ಸ್ಕೊಂಡಿದ್ದು ನೋಡ್ರಿ ಅಲ್ಲಿ ಎಣ್ಣೆ ಒಳಗೆ ಹಾಕೊಂಡು ಬರ್ರಿ. ಎಣ್ಣೆ ಕಾಯ್ದೈತ್ರಿ. ಈಗ ನಾವು ಗ್ರೇವಿ ಎರ್ದಿದ್ದೇವೆ ನೋಡ್ರಿ, ಅದು ಗ್ರೇವಿ ಹಾಕೊಂಡು ಬಿಡೋಣ. ಅದಕ್ಕೆ ಬಾದಾಮ್ ಹಾಕ್ತಾರೆ ರೀ, ಕಾಜು ಬೀಜದ ಹಾಕ್ತಾರೆ ರೀ. ನಾವೇನು ಮಾಡಿದ್ದೇವೆ ಮನ್ಯಾಗ ಏನೇನು ವಿಧಾನ ಇರ್ತೈತೆ ನೋಡ್ರಿ ಅದು ಸ್ವಲ್ಪ ಹಾಕಿಟ್ಟಿದ್ದೇವೆ ರೀ. ಇದು ಚೆನ್ನಾಗಿದು ಮಾಡಿಬೇಕು ನೋಡ್ರಿ. ನೋಡ್ರಿ ಇದನ್ನು ಸ್ವಲ್ಪ ಇದು ಚೆನ್ನಾಗಿ ಬೇಯ್ಬೇಕ್ರಿ. ಇದನ್ನು ನೋಡ್ರಿ, ಇದನ್ನು ನೋಡ್ರಿ. ಮತ್ತು ಇದು ಮ್ಯಾಗಿ ಮಸಾಲ ಐತೆ ನೋಡ್ರಿ, ಇದನ್ನು ಸ್ವಲ್ಪ ಹಾಕಿಬಿಟ್ಟಿದ್ದೆ ನೋಡಿರಿ. ಇನ್ನು ಎಕ್ಸ್ಟ್ರಾ ಮಸಾಲೆ ಬೇಕಾದ್ರೆ ಇದು ಪನ್ನೀರ್ ಮಸಾಲ ನೋಡ್ರಿ, ಅದನ್ನು ಸ್ವಲ್ಪ ಹಾಕಿಬಿಡಿ. ಇದು ಸಲೋ ತನಕ ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ. ಇದನ್ನು ಈ ಸಲೋ ತನಕ ಕುದ್ದಾಗಿಂದ್ರೆ ಹಿಂದಾಡಿ ಪನ್ನೀರ್ ಹಾಕೋತೀನಿ ರೀ. ನಾನು ಸ್ವಲ್ಪ ಒಂದು 10 ನಿಮಿಷ ಕುದೀನಿ ರೀ ಇದನ್ನು. ನೋಡ್ರಿ ಗ್ರೇವಿ ನೋಡ್ರಿ ಕುದಿ ಬರಾಗ್ತೈತೆ ರೀ. ಈಗ ನಾವು ಏನು ಮಾಡೋಣ, ಪನ್ನೀರ್ ಇದ್ರಾಗ ಆ್ಯಡ್ ಮಾಡೋಣ. ಪನ್ನೀರ್ ಮತ್ತು ಅದು ಮಸಾಲೆ ಎಲ್ಲ ಗ್ರೇವಿ ಹಾಕಿತ್ತಂದ್ರೆ ಅದೆಲ್ಲ ಆ್ಯಡ್ ಆಗಬೇಕಲ್ರಿ. ನೋಡಿರಿ ಈಗ ಸ್ಲೋ ತಂದು ಕುದಿಲಿ ತಗೋರಿ. ಅದ್ರ ಮ್ಯಾಗಿಂದ ಸ್ವಲ್ಪ ಕೊತ್ತಂಬರಿ ಹಾಕೊಂಡಂತ್ರಿ ನಾವು. ನೋಡಿರಿ ಕುದಿ ಬರಾಗ್ತೈತೆ ನೋಡಿರಿ. 5 ನಿಮಿಷ ಇದನ್ನು ಗ್ರೇವಿ ಗಟ್ಟಿಗೆ ಆಗೋ ಮಟ್ಟ ಕುದಿಸೋಣ್ರಿ. ಇದನ್ನು ನಮ್ದು ಪನ್ನೀರೆಲ್ಲ ರೆಡಿ ಆಗೈತೆ ನೋಡ್ರಿ. ಇಲ್ಲಿ ಎಷ್ಟು ಚೆಂದಾಗೈತೆ ನೋಡಿರಿ ಗ್ರೇವಿ ನೋಡ್ರಿ. ಇಲ್ಲಿ ಬರೀ ಊಟ ಮಾಡೋಣ ಫ್ರೆಂಡ್ಸ್. ನಾ ಕಲ್ಲಂಗಡಿ ಜ್ಯೂಸ್ ಮಾಡಿದ್ದು ನೋಡ್ರಿ. ಇದನ್ನು ನೋಡ್ರಿ ತಗೋಸಾಗೋದಿಲ್ಲ ಕುಡಿಪ. ಬರ್ರಿ ಫ್ರೆಂಡ್ಸ್, ರಾತ್ರಿ 9 ಗಂಟೆ ಆಗೈತೆ ರೀ. ಬರ್ರಿ ಊಟ ಮಾಡೋಣ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಮಸ್ಕಾರ.